ಪುಟಾಣಿ ಕೈಮಾ ಉಂಡೆ ಯಾಕೆ ಗೊತ್ತಾ, ಇದು ಕಮ್ಮಿ ಪ್ರೈಸು. ಹಾಫ್ ಬಾಯ್ಲ್ ತಿನ್ನುವ ವಿಧಾನ. ಮೊದಲಿಗೆ ನಾಚಿಕೆಯನ್ನು ಬಿಟ್ಟು ಎಲ್ಲರ ಮುಂದೆ ಗಡ್ಡ ಮೀಸೆ ಸೈಡಿಗೆ ತೊಳ್ಕೊಂಡು ಇದನ್ನು ಹತ್ರ ಹೋಗಿ ಸಂಕೋಚ ಇದ್ದೀರ ಕಣ್ಣು ಮುಚ್ಕೊಂಡು ಎಲ್ರಿಗೂ ನಮಸ್ಕಾರ. ಎರಡನೇ ದಿನ ಫಾರ್ಮ್ ಹೌಸಲ್ಲಿ. ಸೊ ನೆನ್ನೆ ಫುಲ್ಲು ಊಷ್ಟ ಆಗ್ಬಿಟ್ಟಿದ್ವಿ. 2 ಅವರ್ 3 ಅವರ್ ಸುಟ್ಟಿ ಮಾಂಸನ ಎಲ್ಲನೂ ಹೊಗೆ ತುಂಬಿಸ್ಕೊಂಡು ಅದು ವೀಡಿಯೋ ಎಲ್ಲ ಮಾಡಿಲ್ಲ. ಅದ್ರಲ್ಲಿ ಡೆಡಿಕೇಟೆಡಾಗಿ ವೀಡಿಯೋ ಮಾಡಿದ್ವಿ ಅಷ್ಟೇ, ಈ ಥರ ವ್ಲಾಗ್ ಥರ ಮಾಡಿಲ್ಲ. ಅದೆಲ್ಲನೂ ನಮ್ಮ ಗಗನ್ ಅವರು ಚಾನಲಲ್ಲಿ ಮತ್ತು ಮಧು ಅವ್ರು ಮಾಡಿದ್ದಾರೆ. ಸೊ ಬಿಹೈಂಡ್ ದ ಸೀನ್ಸು ಎಲ್ಲ ಎಷ್ಟು ಕಷ್ಟ ಆಗುತ್ತೆ ಏನು ಅಂತ ಸೊ ಅಲ್ಲಿ ನೋಡ್ಬೋದು. ಸೊ ಇವಾಗೇನಂದರೆ ಸೆಕೆಂಡ್ ಡೇ. ಇವತ್ತು ಸ್ವಲ್ಪ ಲೈಟಾಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಆಮೇಲೆ ವಾಪಸ್ ಮನೆ ಕಡೆ ಹೊರಡಬೇಕು. ಹೋಗೋಕ್ಕೆ ಮುಂಚೆ ಮಧ್ಯಾಹ್ನ ಒಂದು ಕಡೆ ಊಟ ಮಾಡಬೇಕು. ಸೊ ಅದು ಡೆಡಿಕೇಟೆಡ್ ವೀಡಿಯೋ ಮಾಡೋಕ್ಕಾಗಲ್ಲ. ಸೊ ಅಲ್ಲೆಲ್ಲ ಶೂಟ್ ಮಾಡಿಕೊಂಡು ಸೊ ಅದನ್ನು ಇದೇ ವೀಡಿಯೋದಲ್ಲಿ ಕವರ್ ಮಾಡೋಣ ಅಂತ ಪ್ಲ್ಯಾನು. ಈಗ ಏನು ಮಾಡ್ತಾಯಿದ್ದಾರೆ ಅಂತ ನೋಡೋಣ. ಎಲ್ಲರೂ ಆರಾಮಾಗಿ ಬಂದು ಸೆಟ್ಲಾಗಿಬಿಟ್ಟಿದ್ದಾರೆ. ಎಲ್ಲ ನಾವೆಲ್ಲ ಪ್ರೇಕ್ಷಕರು. ಅಡುಗೆ ಭಟ್ರು ಅಲ್ಲಿ ಒಂದು ಕಾಲನ್ನ ಒಳಗಡೆ ಸಿಗಿಸ್ಕೊಂಡು ಆರಾಮಾಗಿ ಕೂತಿದ್ರು, ಎದ್ಬಿಟ್ರು. ಏನು ರೀ ಮಾಡ್ತಾಯಿದ್ದೀರಾ? ಹಾಂ, ಪುಳಿಯೋಗರೆ ಪುಡಿ ನಿಮ್ಮದೇನಾ? ನಿಮ್ಮದೇ ಪುಡಿನಾ? ಪುಳಿಯೋಗರೆ ಮಾಡ್ತಾಯಿದ್ದೀವಿ. ಸೊ ಮೊನ್ನೆ ರೇಷನ್ ತೊಗೊಂಡಾಗ ಅಲ್ಲಿ ಪುಳಿಯೋಗರೆ ಪೌಡ್ರಿತ್ತು. ಸೊ ಒಂದು 2 ಸ್ವಲ್ಪ ಪ್ಯಾಕೆಟ್ ತೊಗೊಂಬಂದಿದ್ವಿ. ಆಮೇಲೆ ನಮ್ಮ ಸತ್ಯ ಬ್ರೋ ಅವರು ಎಲ್ಲರಿಗೂ ಆಮ್ಲೆಟ್ ಹಾಕಿ ಕೊಡ್ತಾ ಇದ್ದಾರೆ. ಆಫು ಎಣ್ಣೆ ಹಾಕ್ತಾಯಿದ್ದೀವಿ. ಫ್ರೀಡಮ್ ಸನ್ಫ್ಲವರ್ ಆಯಿಲ್. ಪ್ರಮೋಷನ್ ಅಲ್ಲ, ಡಿ ಪ್ರಮೋಷನ್ ಅಲ್ಲ ರೀ, ನೋ ಪ್ರಮೋಷನ್. ಸಂಜಿತ್ ಅವರ ಗೈಡ್ಲೈನ್ಸಲ್ಲಿ ಹರ್ಷವರ್ಧನ್ ಅವರು ಕುಕ್ ಮಾಡ್ತಾ ಇದ್ದಾರೆ. ಇದು ಮಾಡೋ, ಅದು ಕೈ ಅನ್ನದ ಕೈ ಇತ್ತಲ್ಲ. ಹಾಂ, ಚೊಲೇರಾ ಏನಂತಾರೆ ಸಂಜಿತ್ ಇದಕ್ಕೆ? ಅನ್ನದ ಕೈ ಬೇರೆ ರೀ, ಜಾಲ್ರಾ ರೀ, ಇದು ಕಬಾಬ್ ಜಾಲ್ರಿ, ಪೂರಿ ಜಾಲ್ರಿ, ಜಾಲ್ರಿ. ಕುರ್ಪಿ ಅಲ್ಲ, ಕುರ್ಪಿ ಬೇರೆ, ಇದಕ್ಕೆ ಜಾಲ್ರಿ ಅಂತ. ಕುರ್ಪಿ ನಾವು ಬಿರಿಯಾನಿಗೆ ಮಾಡ್ತೀವಲ್ಲ ಅದು ಕುರ್ಪಿ. ಇದೆ, ಬೇಗ ಬೇಗ ತೆಗೀರಿ, ಸೀದೋಯ್ತದೆ. ಇದು ಹೋಮ್ ಮೇಡ್ ಪುಳಿಯೋಗರೆ ಪೌಡರ್ ಎಲ್ಲ ಇದೆ. ಘಮ 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 ಎಣ್ಣೆಗೆ ಬಿದ್ದಿದ ತಕ್ಷಣ ಪುಳಿಯೋಗರೆ ಸ್ಮೆಲ್ ಬಂತು. ಎಣ್ಣೆ ಇರಲಿ ಪರವಾಗಿಲ್ಲ, ಜಾಸ್ತಿನೇ. ನೀರು ಹಾಕ್ತಾರ ಯಾರಾದರೂ? ಪುಳಿಯೋಗರೆ ಗೊಜ್ಜು ರೆಡಿ. ತಟ್ ಅಂತ ಮಾಡಿ ಒಂದೇ ಸೆಕೆಂಡಲ್ಲಿ ಪುಳಿಯೋಗರೆ. 1 ನಿಮಿಷ 2 ಮಿನಿಟ್ಸ್ ಮ್ಯಾಗಿ ಅಂತಾರೆ, ಇದು 1 ಮಿನಿಟ್ ಪುಳಿಯೋಗರೆ. ಮೇಲ್ಕೋಟೆ ಪುಳಿಯೋಗರೆ, ಕೊಳ್ಳೇಗಾಲ. ಇದೊಂದು ಸೂಪರಾಗಿ ಬಂದಿದೆ. 2 ಟೆಸ್ಟ್ ಆದಮೇಲೆ 3ನೇದು ಸೂಪರ್ ಬಂತು ರಿಸಲ್ಟು. ಹಾಫ್ ಬಾಯ್ಲ್ ಆಗ್ತಾ ಅದು? ಹಾಫ್ ಬಾಯ್ಲ್ ಬೇಕಾ? ಅದು ಅವರೇ ಯಾರಿಗಾದ್ರು ಹಾಫ್ ಬಾಯ್ಲ್ ಬೇಕಾ? ಗಗನ್ ಹಾಫ್ ಬಾಯ್ಲ್ ಬೇಕಾ? ಸಖತ್ತ ಬಂದಿದೆ. ಕೈ ಸುಟ್ಬಿಟ್ಟಿಯೋ. ಅಯ್ಯಾ ಲೇ, ಏನು ಚೆನ್ನಾಗಿ ಬಂದಿದ್ದ ಆಳು ಹೋಟೆಲು ಹರ್ಷವರ್ಧನ. ಚೆನ್ನಾಗೇ ಇದೆ. ಸರ್ಕಸ್ ಮಾಡಿ ಏನೇನೋ ಮಾಡಾಕ್ಬಿಟ್ಟ. ಹಿಂಗೆ ಅಲ್ಲಾಡ್ತಾಯಿದೆ ಕ್ಲೋಸಪ್ಪಲ್ಲಿ. ಹಾಫ್ ಬಾಯ್ಲ್ ತಿನ್ನುವ ವಿಧಾನ. ಮೊದಲಿಗೆ ನಾಚಿಕೆಯನ್ನು ಬಿಟ್ಟು ಎಲ್ಲರ ಮುಂದೆ ಗಡ್ಡ ಮೀಸೆ ಸೈಡಿಗೆ ತೊಳ್ಕೊಂಡು ಇದನ್ನು ಹತ್ರ ಹೋಗಿ ಸಂಕೋಚ ಇದ್ದೀರ ಕಣ್ಣು ಮುಚ್ಕೊಂಡು ಸೌಂಡ್ ಜೋರ ಬಂದಿದೆ. ವಾಲ್ಯೂಮ್ ಕಮ್ಮಿ ಮಾಡ್ಕೊಳ್ಳಿ, ನಮ್ಮ ಎಡಿಟರ್ ಕಮ್ಮಿ ಮಾಡ್ತಾರೆ. ಆದರೂ ಇನ್ನೂ ಖಾಲಿ ಆಗಿಲ್ಲ. ಇದು ಫುಲ್ ಒಂದೇ ಸರಿ ಎಳಿಬೇಕು. ಬಟ್ ಬಿಸಿ ಇರೋದ್ರಿಂದ ನಾನು ಸ್ವಲ್ಪ ಕುಡಿತೀನಿ. ಅಲ್ಲ, ಹೊಡ್ಕೊಂಡು ಕುಡಿಬೋದು. ಹಸಿದು ಕುಡಿಯೋಣ? ಹಾಂ, ನಾನು ಹಂಗೆ ಕುಡಿಯೋದು. ಚಿಕ್ಕ ತೂತ್ ಮಾಡ್ಬಿಟ್ಟು ಹಿಂಗೆ ಎಳ್ಕೊಂಡು ಕೂತ್ಕೋತೀನಿ. ಈಗ ರಸ ಎಲ್ಲ ಈರಾಯಿತು. ನೆಕ್ಸ್ಟು ಇದನ್ನು
ಮಡಿಚಿ ಕರ್ಚಿಪ್ ಥರ ಬಿಸಿ ಇದೆ, ನಾಲ್ಗೆ ಸುಟ್ಟೋಗುತ್ತೆ. ನೆಕ್ಸ್ಟ್ ಟೈಮ್ ಬರ್ತೀವಿ. ದಯವಿಟ್ಟು ಬನ್ನಿ, ಆವಾಗ ನಾನು ಕುಕ್ಕಿಂಗ್ ಮಾಡ್ತೀನಿ, ಎಲ್ಲ ಊಟ ಮಾಡಿ. ಥ್ಯಾಂಕ್ ಯು ಸರ್. ಫಾರ್ಚುನರಲ್ಲಿ ನನಗೆ ಹತ್ತಕ್ಕೆ ಕಷ್ಟ ಎಗ್ರಿ. ನೀವೆಲ್ಲ ಹೆಂಗೆ ಹತ್ತಿದ್ರಿ? ಜಂಪು ಸರ್ ಇದೆ ಹೇಗೆ ಹತ್ತದ ಈಗ ಎರ್ಕೊಂಬಂದ. ಒಂದು ಹೋಟೆಲ್ ಆರಿಫ್ ಇದೇನಾ ನೀವು ಹೇಳಿದ್ದು? ಹೋಟೆಲ್ ಆರಿಫ್ ವಿಶೇಷ ಏನು ಅಂದರೆ ಅಫೋರ್ಡಬಲ್ ಪ್ರೈಸು ಅಂತ ನಮ್ಮ ಸತ್ಯಾಬ್ರು ಅವ್ರು ಹೇಳಿದರು. ಕೈಮಾ ಸೂಪರಾ? ಇನ್ನೊಂದು ಯಾವುದು ಹೇಳಿದ್ರಿ ಅಲ್ಲಿ ಹಳೇದು ಅಂದರೆ? ಇದು ಹಳೆ ಅಲ್ಲಿದೆ ನೋಡಿ, ಹೋಟೆಲ್ ಆರಿಫ್. ಇದು ಹೊಸ ಬಿಲ್ಡಿಂಗ್. ಯಾರು? ಹೌದು, ಇಲ್ಲಿ ಇವರಾ? ಓಕೆ, ಹೋಗಿ ನಾವು ಲಂಚ್ ಮಾಡುವ. ಆರ್ಡ್ರ್ ಮಾಡಿದ್ದೀವಿ. ಏನು ಆರ್ಡ್ರ್ ಮಾಡಿದ್ದು? 2 ಕೈಮಾ, ಒಂದು ಚಿಕನ್ ಕಬಾಬು, ಕೈಮಾ ಅಂತೂ ಚಾಪ್ಸ್ ಹೇಳಿದ್ರೆ ಚಾಪ್ಸ್ ಒಂದು ಚಾಪ್ಸು, 2 ಪ್ಲೇಟ್ ಕೈಮಾ ಉಂಡೆ, ಆಮೇಲೆ 1 ಪ್ಲೇಟ್ ಕಬಾಬ್ ಹೇಳಿದ್ದೀವಿ ಸ್ಟಾರ್ಟರ್ಸು. ಅದಾದಮೇಲೆ ಬಿರಿಯಾನಿ ಆಮೇಲೆ ಸಿಪಿ ಜಾಯಿಂಟ್ ಪರೋಟ, ಅದು ಲಾಸ್ಟ್. ಇದಲ್ಲ ಮೇನ್ ಕೋರ್ಸ್ ಅಲ್ಲ, ಫಸ್ಟು ಬರಲಿ ಸ್ಟಾರ್ಟರ್ಸು. ಎಲೆ ಪ್ಲೇಟು ಎಲೆ ಹಾಕಿ ನೀಟಾಗಿ ವೆಯ್ಟ್ ಮಾಡೋಣ. ಅಷ್ಟೇ ಹೋಗ್ಬಿಟ್ಟು ಹಂಗೆ ಇರ್ತೀನಿ. ಕೈಮಾ ಉಂಡೆ, ಪುಟಾಣಿ ಕೈಮಾ ಉಂಡೆ. ಯಾಕೆ ಗೊತ್ತಾ, ಇದು ಕಮ್ಮಿ ಪ್ರೈಸು. ಸತ್ಯವರು ಹೇಳಿದ್ದು ಬರೀ 80 ರೂಪೀಸ್ ಅಂತ ಹೇಳಿದ್ರು. ಕರೆಕ್ಟಾಗಿ ರೇಟ್ ಆಮೇಲೆ ತಿಳ್ಕೊತೀನಿ. ಇದರಲ್ಲಿ ಜಾಸ್ತಿ ನಿಮಗೆ ಕೋಟಿಂಗ್ ಹಾಕಿಲ್ಲ, ಅದು ನೀಟಾಗಿ ಗೊತ್ತಾಗ್ಬಿಡುತ್ತೆ. ಕೈಮಾ ಇರೋ ಶೇಪಲ್ಲಿ ರೌಂಡ್ ಫೈನ್ ಗುಂಡಿಗಿದ್ರೆ ಅದು ಬೈಂಡಿಂಗ್ ಏಜೆಂಟ್ ಹಾಕಲೇಬೇಕು, ಕಡಲೆ ಹಿಟ್ಟು. ಬಟ್ ಇದು ಮಾಂಸ, ಬರೀ ಮಾಂಸ ಇದೆ ನೋಡಿ, ಫ್ಯಾಟು ಅದರಲ್ಲಿ ಉಂಡೆ ಕಟ್ಟಿರೋದು. ಗ್ರೇವಿ ಮಾತ್ರ ಚಿಕ್ಕದಾದ ಗ್ರೇವಿ. ಮಟನ್ ಚಾಪ್ಸ್, ಒಳ್ಳೊಳ್ಳೆ ಪೀಸಸ್ಸು. ಮಟನ್ ಚಾಪ್ಸ್ ಟೈಮ್ ಹೋಗೋಣ. ಫ್ಯಾಟ್ ನೋಡಿ, ಒಳ್ಳೆ ಚರ್ಬಿ, ಬಿಸಿ. ಸ್ವಲ್ಪ ಚಿನ್ನಾಗಿರುತ್ತೆ. ನಿಮ್ಗೆ ಹೇಳಿದ್ನಲ್ಲ, ಇಲ್ಲಿ ಈರುಳ್ಳಿ ಸ್ವಲ್ಪ ಜಾಸ್ತಿ ಬಳಸಿದ್ದಾರೆ. ಸೊ ಈರುಳ್ಳಿದು ಟೇಸ್ಟ್ ಫಸ್ಟು ನಾನು ಅವಾಗಲೇ ಕೈಗೆ ಗ್ರೇವಿ ಹೇಳ್ತಿದ್ದೆ, ಅದು ನೆಟ್ಟಾಗೇ ಫೀಲ್ ಆಯಿತು. ಈರುಳ್ಳಿ ಟೇಸ್ಟು ಪ್ಲಸ್ಸು ಟೊಮೆಟೊ ಲೈಟಾಗಿ, ಆಮೇಲೆ ಖಾರ ಇದೆ. ಮೇಯ್ನಾಗೆ ಸತ್ಯಾಬ್ರು ಹೇಳಿದ್ದು ಇಲ್ಲಿ ಕೈಮಾ ಟ್ರೈ ಮಾಡಲೇಬೇಕು ಅಂತ. ಪುಟಾಣಿ ಆದ ಕೈಮಾ ಉಂಡೆಗಳು. ನಾವು ಅಂದರೆ ಪ್ಲೇಟ್ ಯಾವತ್ತೂ ಕೇಳಿಲ್ಲ, ಎಲ್ಲ ಓವರ್ ಆಲ್ ತಿನ್ನೋ ಒಂದು 300-400 ರೂಪಾಯಿ ದಾಟೋದಿಲ್ಲ. ಇಬ್ಬರು ಬಂದು ತಿಂದರು ತುಂಬ. ನಾವೆಲ್ಲ ಬಂದು ತಿಂದರೆ ಇದು ಕೈಮಾ, ಮಟನ್ನು, ಬಿರಿಯಾನಿ ಎಲ್ಲ ತಿಂತೀವಿ. ಫೈನಲ್ ಬಿಲ್ ಒಂದು 350-400 ರೂಪಾಯಿ ಆ ಥರ 80 ರೂಪಾಯಿ ಇರಬೇಕೇನೋ ಅನ್ಕೊಂತೀನಿ. 80 ಇಲ್ಲ 100 ರೂಪಾಯಿ ಇರುತ್ತೆ ಒಂದು ಪ್ಲೇಟ್. ಕೇಳಿ ನೋಡೋಣ ಆಮೇಲೆ, ಇಲ್ಲಾಂದರೆ ಇದರಲ್ಲಿ ಡಿಸ್ಕ್ರಿಪ್ಷನ್ ಹಾಕಿರ್ತೀವಿ. ಟೇಸ್ಟ್ ಮಾಡೋಣ. ನೀವು ಟೇಸ್ಟ್ ಮಾಡಿ ಪ್ಲೀಸ್. ನಮ್ದನ್ನು ಸಿಕ್ಕಾಪಟ್ಟೆ ಇಷ್ಟ. ಹೇಳಿದ ಬರೀ ಮಾಂಸ ಪೀಸ್ಗಳೇ ಸಿಗ್ತಾಯಿರುತ್ತೆ. ನನಗೆ ಬಾಯಿಟ್ಟಿದ್ದಷ್ಟು ಆಲ್ರೆಡಿ ಅಲ್ಲಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಇದರಲ್ಲಿ ಹಿಟ್ಟು ಕಮ್ಮಿ ಬಳಸಿರ್ತಾರೆ ಅಂತ. ಯಾಕಂದರೆ ಹಿಟ್ಟಿದ್ರೆ ಫುಲ್ಲು ನೈಸು ಉಂಡೆ ಥರ ಇರುತ್ತೆ. ಯಾಕಂದರೆ ಅದು ಬೈಂಡಿಂಗು ಚೆನ್ನಾಗಿ ಇಟ್ಕೊಂಡ್ಬಿಡುತ್ತೆ. ಅಂದರೆ ಮಾಂಸ ಎಲ್ಲ ಬಿಚ್ಕೊಂಡ್ಬಿಡುತ್ತೆ ಆಲ್ರೆಡಿ. ಸೊ ಹಂಗೆ ಬಾಯಿಟ್ಟಿದ್ದಷ್ಟು ಹಂಗೆ ಎಲ್ಲ ಬಿಚ್ಚೋಗಿ ಒಂದು ಪೀಸ್ ಕೈಮಾ ಮಾಡಿಸಿರೋ ದಪ್ಪ ಪೀಸು ಎಲ್ಲ ಸಿಗ್ತಾ ಇರುತ್ತೆ. ಫುಲ್ ಮೆಲ್ಟಾಗೋಯ್ತು. ಸ್ಪೈಸಿಯಾಗಿ ತೆಂಗಿನ ತುರಿ ಎಲ್ಲ ಹಾಕಿ ಅದ್ಭುತವಾಗಿ ಮಾಡಿದ್ದಾರೆ ಗ್ರೇವಿ. ಹಂಗೆ ಮಾತಾಡ್ತಾ ಪೆಪ್ಪರ್ ತರಿಸ್ಬೇಕು. ಒಂದು ಫ್ರೈ ಡಿಶ್ಶು, ಚಿಕನ್ ಪೆಪ್ಪರ್ ಫ್ರೈ ಚೆನ್ನಾಗಿ ಬೆಳೆದಿದೆ. ಟೆಂಡರ್ ಚಿಕನ್. ನಾನು ನಾರ್ಮಲ್ ಲೈವ್ ಗೋಳಿ ಹಾಕಿರ್ತಾರೆ, ನಾನು ಇರುತ್ತೆ ಅಂದ್ಕೊಂಡೆ. ಇದು ಬೋನ್ಲೆಸ್ ಪೀಸು, ಸಾಫ್ಟ್ ಇದೆ.
ಟೆಂಡರ್ ಪುಡಿ ಸೂಪರ್. ಪೆಪ್ಪರ್ ಯಥೇಚ್ಛವಾಗಿ ಈರುಳ್ಳಿ ಯಥೇಚ್ಛವಾಗಿ ಹಾಕಿ ಮಾಡಿರೋದು ಚೆನ್ನಾಗಿತ್ತು. ಕಾಯಿನ್ ಪರೋಟ ಅಲ್ಲ, ನಾನು ಅವಲೇ ಸಿ ಪಿ ಕಾಯಿನ್ ಪರೋಟ ಅಂದ್ಕೊಂಡೆ. ಇದು ಸಿಲೋನ್ ಪರೋಟ. ಸೊ ಅದಕ್ಕೆ ಗ್ರೇವಿ ಕೊಟ್ಟಿದ್ದಾರೆ. ಬಟ್ ನನಗೆ ಇಷ್ಟ ಆಗಿದೆ ಏನು ಗೊತ್ತಾ, ಇಲ್ಲಿ ಇದು ಕೈಮಾ ಗ್ರೇವಿ ತಿಂದ ಸದಿತ್ತು. ಕೈಮಾ ಉಂಡೆ ನಾವು ತಿಂದಾಕ್ಬಿಟ್ರಿ ಬಿಡಿ, 2 ಪ್ಲೇಟ್ ತರಿಸಿದ್ವಿ. ಈ ಗ್ರೇವಿ ತಿನ್ನೋಡಿ, ಗ್ರೇವಿ ಇದು ಕೈಮಾದಿದ್ದು ಸಾಕಾಗಿದೆ. ಹಾಂ ಹೌದಾ. ಸೊ ನೀವೇನೋ ಈ ಕಡೆ ಬಂದಾಗ ನಾನ್ ವೆಜ್ ತಿನ್ನಬೇಕು ಅನಿಸಿದೆ, ನಮ್ಮ ಕಣ್ಮುಚ್ಕೊಂಡು ಬಂದ್ಬಿಟ್ಟು ಕೈಮಾ ಮಿಸ್ ಮಾಡಿದ್ರೆ ಟ್ರೈ ಮಾಡಿ. ಸೊ ಪರೋಟ ಜೊತೆ ಕೊಟ್ಟರು ಚಿಕನ್ ಗ್ರೇವಿನೂ ಟ್ರೈ ಮಾಡೋಣ. ಮಾಡೋದು ಸ್ಪೈಸೇ ಚೆನ್ನಾಗಿದೆ. ಖಾರ, ಇದು ಖಾರ ಚೆನ್ನಾಗಿದೆ. ಸ್ಪೈಸಿ ಆದ ಗ್ರೇವಿ ಸೇಮು ಕೈಮಾ ಏನು ತಿಂದಲ್ಲ ಅದೇ ಥರ ಅನಿಸ್ತದೆ. ತಿಂದ ಗ್ರೇವಿ ಅಂದರೆ ಚಿಕನ್ನು ಅದೇ ಮಟನ್ನು. ಸೊ ಅದೊಂದು ಅದಕ್ಕೆ ಅದು ಟೇಸ್ಟ್ ಸ್ವಲ್ಪ ಜಾಸ್ತಿ, ಯಾಕೆಂದರೆ ಮಟನ್ ಇರೋದಿಲ್ಲ. ಬಿರಿಯಾನಿ ಟ್ರೈ ಮಾಡೋಣ. ಮಟನ್ ಬಿರಿಯಾನಿ ಇಲ್ಲಿ ಪೀಸಸ್ಸು ಪುಟ್ಪುಟಾಣಿ ಪೀಸು ಅಂಡೆಲ್ಲ ಜಾಸ್ತಿ ದಪ್ಪ ಇರೋದು, ಪುಟ್ಪುಟಾಣಿ ಇರುತ್ತೆ. ಅಫೋರ್ಡಬಲ್ ಪ್ರೈಸ್ ಅಲ್ಲ, ಸೊ ಅದಕ್ಕೋಸ್ಕರ ಹಂಗೆ ಬರುತ್ತೆ. ಆಮೇಲೆ ಚಿಕನ್ ಬಿರಿಯಾನಿ ಕೂಡ ತರಿಸಿದ್ದಾರೆ ಒಂದು ಪೀಸು. ಚಿಕನ್ ಕ್ವಾಲಿಟಿ ಮಾತ್ರ ನಂಗೆ ಸಖತ್ ಇಷ್ಟ ಆಯಿತು. ಏನು ಮಾಡ್ತಾರೆ ಅಂದರೆ ಎಲ್ಲ ಇದು ಮಾಮೂಲಿ ಲೈವ್ ಕೋಳಿ ಹಾಕ್ಬಿಡ್ತಾರೆ, ಅದು ಫುಲ್ಲು ನಾರ್ ಥರ ಇರುತ್ತೆ. ಬಟ್ ಇಲ್ಲಿ ಟೆಂಡರ್ ಚಿಕನ್ನ ಬಳಸಿದ್ದಾರೆ. ಕಬಾಬಲ್ಲೂ ಇಷ್ಟ ಆಯಿತು ನೋಡಿ. ಬಿರಿಯಾನಿನೆಲ್ಲ ಹಂಗೆ ಇದು ಮೂಳೆ ಬಿಚ್ಕೊಂಡು ಬರ್ತಾಯಿದೆ ಮಾಂಸ. ಫಸ್ಟ್ ಚಿಕನ್ ಬಿರಿಯಾನಿ ತಿನ್ಕೋಣ. ಇದು ಸೇಮ್ ಮಾಮೂಲಿ ಬಿರಿಯಾನಿ ಥರ ಟೊಮೆಟೊ ಬೇಸ್ಟು. ಬಟ್ಟು ನಿಮಗೆ ಟೊಮೆಟೊ ಬಾತ್ ತಿಂತಿದ್ದೀನಿ ಅಂತ ಅನ್ಸಲ್ಲ, ಜಾಸ್ತಿ ಟೊಮೆಟೊ ಇಲ್ಲ, ಕರೆಕ್ಟಾಗಿ ಬಳಸಿದ್ದಾರೆ. ಜಾಸ್ತಿ ಟೊಮೆಟೊ ಹಾಕ್ಬಿಟ್ಟು ಅದು ಟೊಮೆಟೊ ಬಾತ್ ಥರ ಅನ್ಸುತ್ತೆ. ಬಟ್ ಇದು ಪರ್ಫೆಕ್ಟ್ ಖಾಲಿ ಖಾಲಿ ಫುಲ್. ಹೆಂಗಿತ್ತು ಸಂಜು? ಅಲ್ಟಿಮೇಟಾ ಕಾಣಿಸ್ತಾ ಇದ್ರ ಅಲ್ಲಿ ಚಿಕನ್ ತಿನ್ನಲ್ಲ, ಮಟನ್ ಬಂದಮೇಲೆ ಚಿಕನ್ ಮುಟ್ಟಲ್ಲ ಸಂಜು. ಕೈ ತೊಗೊಂಬೋಣ. ನಾವು ಬಂದಾಗ ಇನ್ನೂ ಅವಾಗ ಲಂಚ್ ಟೈಮ್ ಸ್ಟಾರ್ಟ್ ಆಗ್ತಾಯಿತ್ತು. ಸೊ ಈಗ ಫುಲ್ ಆಗ್ಬಿಟ್ಟಿದ್ದಾರೆ. ನಾನು ಹಿಂದೆ ಕಾಣಿಸ್ತಾ ಇರ್ಬೋದು, ಅದು ಯಾವುದೋ ಸ್ಕೂಲು ಏನೋ ಟ್ರೋಫಿ ಗೆದ್ದಿರೋದ್ರಿಂದ ಪಾರ್ಟಿ ಏನೋ ಕೊಡಿಸ್ತಾ ಇದ್ದಾರೆ. ಫುಲ್ ಸ್ವಲ್ಪ ಲೇಟಾಗಿ ಬಂದಿದ್ರೆ ರಶ್ ಆಗ್ಬಿಡಿದ್ರು, ಟೇಬಲ್ ಸಿಗ್ತಾ ಇರಲಿಲ್ಲ. ಮಟನ್ ಬಿರಿಯಾನಿ 200 ರೂಪಾಯಿ, ಏನೋ ಮಟನ್ ಬಿರಿಯಾನಿ 200, ಕೈಮಾ 100. ಕೈಮಾ 100 ನಾನು 80 ರೂಪಾಯಿ ಅಂತ ಹೇಳಿದೆ. ಅವ್ರು ಅವಾಗ 1 ವರ್ಷ ಆಗಿದೆ ನಾವು ಬಂದು, ಅದಕ್ಕೋಸ್ಕರ 10 ಜನ 8 ಜನ ತಿಂದು 1800 ರೂಪಾಯಿ. ಇಷ್ಟ 1800. 1800 ಅದು ಏನೋ ಹೇಳ್ತೀನಿ ಕೇಳು. 4 ಮಟನ್ ಬಿರಿಯಾನಿ, 2 ಚಿಕನ್ ಬಿರಿಯಾನಿ, 3 ಕೈಮಾ, 2 ಕುಂಬರು, ಕಬಾಬು, 1 ಮಟನ್ ಆರ್ಡ್ರ್ ಇದು ಕಾಯಿ ಪರೋಟ 10 ಸಿಲೋನ್ ಪರೋಟ 10. ಇದಿಷ್ಟಕ್ಕೂ 1850 ರೂಪಾಯಿ. ಸೊ ಅದಕ್ಕೋಸ್ಕರ ಇದು ಅಫೋರ್ಡಬಲ್ ಜಾಗ, ಅದಕ್ಕೆ ತುಂಬ ಜನ ಬರೋದು. ನನ್ನ ಹಿಂದೆ ಕಾಣಿಸ್ತಾ ಇದೆಯಾ, ಫುಲ್ ಲೋಕಲ್ಸ್ ಎಲ್ಲ ಇಲ್ಲಿನ ಜನ, ಊರವರು ಬಂದು ಟೇಸ್ಟ್ ಮಾಡ್ತಾರೆ. ಯಾಕಂದರೆ ಕಮ್ಮಿ ಪ್ರೈಸ್ಗೆ ಒಳ್ಳೆ ಟೇಸ್ಟ್ ಸಿಗುತ್ತೆ ಅಂತ. ನಮಗಂತೂ ಇಷ್ಟ ಆಗಿದ್ದು ಆ ಕೈಮಾ ಉಂಡೆ. ಮಿಸ್ ಮಾಡಿದ್ರೆ ಟ್ರೈ ಮಾಡಿ, ಖಾರವಾಗಿ ಸೂಪರ್ ಇರುತ್ತೆ. ಆಮೇಲೆ ಕಾಯಿನ್ ಪರೋಟ ಅಲ್ಲ, ಸಿಲೋನ್ ಪರೋಟಾಗೆ ಆ ಚಿಕನ್ ಗ್ರೇವಿ ಕೊಡ್ತಾರಲ್ಲ, ಅದಂತೂ ಅಲ್ಟಿಮೇಟ್. ಬರೀ ಗ್ರೇವಿನೇ ಸೂಪರ್. ಸೊ ಬಿರಿಯಾನಿ ಆಬ್ವಿಯಸ್ಲಿ ಎಲ್ಲ ಟೇಬಲಲ್ಲೂ ಒಂದು ಬಿರಿಯಾನಿ ಇಲ್ಲ ರೈಸು ಕಬಾಬ್ ಇದ್ದೇ ಇರುತ್ತೆ, ಅದು ದಿ ಮಸ್ಟ್ ಟ್ರೈ. ಸೊ ಈಗ ವಾಪಸ್ಸಾ ಬ್ರೋ ಮನೆ ಕಡೆ ಮನೆ ಕಡೆ ಮಧ್ಯದಲ್ಲಿ ಒಂದು ಸ್ಟಾಪ್ ಆಗ್ತದೆ.